ಹಾಗೋ ಭೂಮಿಗೆ ಗೊತ್ತು ಕನ್ನಡಕ್ಕಿರುವ ಗತ್ತು ಶಾಂತಿಗೆ ತಿಲಕವನ್ನಿಟ್ಟ ಇಡೀ ಪ್ರಪಂಚಕ್ಕೆ ಗೊತ್ತು ಕರ್ನಾಟಕ ಜಗತ್ತು. 197 ದೇಶಗಳನ್ನು ನಮ್ಮ ಕರ್ನಾಟಕದ ಬಾವುಟವನ್ನು ಹಾಕ್ತೀವಿ ಅಂತ ಹೇಳಿದ್ವಿ. ನಾವಿವತ್ತು ಪೆರು ದೇಶದ ಅಮೆಜಾನ್ ಕಾಡಲ್ಲಿ ನಮ್ಮ ಕನ್ನಡ ಬಾವುಟ ಹಾರಿಸ್ತಿದೀವಿ. ನಾವೊಬ್ಬೇ ಅಲ್ಲ, ನಮ್ಮ ಜೊತೆ ಇಡೀ ಕನ್ನಡಿಗರ ಕುಂಭ ಇದೆ. ಜೈ ಕರ್ನಾಟಕ, ಜೈ ಕನ್ನಡ. ಕಳ್ಳ 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 ದೇವರು ಆಪಲ್ ತೋಟಕ್ಕೆ ಆಲ್ರೆಡಿ ಬಂದೇ ಬಿಟ್ಟಿದೀವಿ. ಆಪಲ್ ನ ಮರ ನೋಡ್ರಿ. ಕಂಡೋರ್ ತೋಟದಲ್ಲಿ ಆಪಲ್ ತಿನ್ನೋದೇ ಮಜಾ. ಏನ್ ಸಂದಾಗದು ಆಪಲ್ಲು 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 ಆಪಲ್ಲು. ಮನೆ ಹತ್ರ ಚೇಪೆಕಾಯಿ ಹೆಂಗೆ ಉದ್ರು ಬಿಟ್ಟಿರ್ತಾವೋ ಹಂಗೆ ಈ ಆಪಲ್ನ ಮರದಿಂದ ಆಪಲ್ಲು ಉದ್ರು ಬಿಟ್ಟಿರ್ತವೆ. ನಾವು ಚೇಪೆಕಾಯಿ ಕಿತ್ತಂಗೆ ಇವರು ಈ ಮರದಿಂದ ಆಪಲ್ ಕೀಳ್ತವ್ರೆ. ಪ್ರತ್ಯಕ್ಷವಾಗಿ ಮರದಲ್ಲಿರೋ ಗ್ರೀನ್ ಆಪಲ್ ನೋಡ್ತಾ ಇದ್ದೀರಾ ನೀವೀಗ. ಕೆಲವು ಆಪಲ್ಗಳು ಬಾಡಿವೆ. ಇಲ್ಲಿಗೆ ಬಂದಾದ್ಮೇಲೆ ಅನ್ನಿಸ್ತಾ ಇದೆ ಇಡೀ ಆಪಲ್ ತೋಟ ನಂದೇ, ನಾನೇ ಆಪಲ್ನ ರಾಜ. ಆಮೇಲೆ ಜಿಂದಾದಿಲಿ ಅಂತಾರಲ್ಲ, ಜೀವನೋತ್ಸಾಹಿ ವ್ಯಕ್ತಿ, ಇಲ್ಲಾಂದ್ರೆ ಇಷ್ಟು ಓಡಾಡಕ್ ಆಗೋದೇ ಇಲ್ಲ. ಇವತ್ತಿಗೂ ಮಡಗಾಸ್ಕರ್ ಪ್ರಪಂಚದ 4ನೇ ಅತ್ಯಂತ ದೊಡ್ಡ ದ್ವೀಪ ರಾಷ್ಟ್ರ. ಯಾರಿಗೂ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಪ್ರಪಂಚದ ಅತ್ಯಂತ ಸ್ಲೋಯೆಸ್ಟ್ ಟ್ರೈನ್ ಜರ್ನಿ ಇದೆ ಇಲ್ಲೊಂದು. 3 ತಿಂಗಳಿಗೆ ಒಂದ್ಸಲ ಟ್ರೈನ್ ಹೋಗುತ್ತೆ. ಯಾಕೆ ಅಂದ್ರೆ ಟ್ರೈನ್ ಕೆಟ್ಟೋಗಿರುತ್ತೆ, ಕೆಲವು ಸಲ ಬಿದ್ದೋಗ್ಬಿಡುತ್ತೆ, ಕೆಲವು ಸಲ ಪರ್ವತದಿಂದ ಕೆಳಗಡೆ ಬಿದ್ದೋಗ್ಬಿಟ್ಟಿದೆ, ಎಷ್ಟೋ ಜನ ಸತ್ತೋಗ್ಬಿಟ್ಟಿದ್ದಾರೆ. ಅಂತ ಒಂದು ಟ್ರೈನ್ ಜರ್ನಿ ಮಾಡಬೇಕು ಅಂತ ನನಗೆ ತಲೆಯಲ್ಲಿತ್ತು. ಯಾವ್ಯಾವ ಸ್ಟಾಪ್ ಕೊಡ್ತಾರಲ್ಲ ಆ ಸ್ಟಾಪಲ್ಲಿ ಹಳ್ಳಿಗಳಿವೆ. ಆ ಹಳ್ಳಿ ಯಾವ ಥರ ಇದೆ ಅಂದರೆ ಪ್ರಪಂಚದ ಅತ್ಯಂತ ವಿಭಿನ್ನವಾದ ಹಳ್ಳಿ. ಯಾಕೆ ಅಂದರೆ ಅವ್ರಿಗೆ ರೋಡ್ ಇಲ್ಲ, ಅಲ್ಲಿ ಗಾಡಿ ಇಲ್ಲ, ಅಲ್ಲಿ ಇಂಟರ್ನೆಟ್ ಇಲ್ಲ, ಅಲ್ಲಿ ಫೋನ್ ಇಲ್ಲ. ಅಲ್ಲಿ ಬದುಕ್ತಾ ಇರೋ ಜನ ಇವತ್ತಿಗೂ ಸರಿಸುಮಾರು 200-250 ವರ್ಷ ಹಿಂದೆ ಇದ್ದಾರೆ. ಕನ್ನಡಿಗರಿಟ್ಟರು ಹೋಟ್ಲಲ್ಲೇ ಕನ್ನಡ ಮೆನು ಸಿಗಲ್ಲ. ಯಾಕೆ ನಂಗೆ ಬೇರೆ ಭಾಷೆ ಬರಲ್ಲ ಅಂದರೆ, ನನ್ನ ಭಾಷೆ ಕನ್ನಡ ಅಂದರೆ ಓದ್ ತಿಳ್ಕೊ ಅಂತ ಹೇಳ್ತಾರೆ. ನನ್ನ ರಾಜ್ಯದಲ್ಲಿ ನಾನೇ ಓದ್ ತಿಳ್ಕೊಳ್ಳಿ, ನನ್ನ ರಾಜ್ಯದಲ್ಲಿ ನನಗೆ ಪ್ರಿಫರೆನ್ಸ್ ಕೊಡು. ರಾಮ್ ಅವರೇ, ನೆಕ್ಸ್ಟ್ ಏನು ಪ್ಲಾನು? ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ದೀರಾ? ಹೆಂಗಿದ್ರು ಈಗ ಮುಂದೆ ದೇಶಗಳನ್ನ ತೋರಿಸ್ಬೇಕು ಅಂತಿದ್ದೀನಿ. ಇನ್ನು 157 ದೇಶಗಳು ಬಾಕಿ ಇದೆ. ನಿಮ್ದು ಬಾಡಿನ ಮಾಸ್ ಇಲ್ಲಾಂದ್ರೆ ಹೊರದೇಶದಲ್ಲಿ ತುಳಿದಾಕ್ಬಿಡ್ತಾರೆ. ಒಂದು ಜಾಗಕ್ಕೆ ಹೋಗಿದೆ, ಬಾಲ್ಟಸ್ ಸಿಟಿ ಅಂದ್ಬಿಟ್ಟು. ಅದು ಪ್ರವಾಸಿಗರಿಗೆ ನಿಷಿದ್ಧವಾದಂಥ ಸಿಟಿ. ರಷ್ಯನ್ಸ್ ಮಾತ್ರ ಹೋಗ್ಬೋದು. ನನಗೆ ಗೊತ್ತಿರಲಿಲ್ಲ. ನನ್ನ ಹಾಸ್ಟೆಲಿಂದ ಕಳಿಸ್ಬಿಟ್ಟಿದ್ರು ಒಂದು ಹುಡುಗಿ ಜೊತೆಗೆ. ಅಲ್ಲಿ ನೋಡಿದ್ರೆ ಮಿಲಿಟರಿ ವೆಹಿಕಲ್ಸ್ ಎಲ್ಲ ಬಂದು ನಿಂತ್ಕೊಂಡ್ಬಿಟ್ಟಿದೆ ನನಗೋಸ್ಕರ. ನನ್ನನ್ನು ಕೂರಿಸಿದ್ರು ಒಳಗೆ. FSB ಆಫೀಸಿಗೆ ಕರ್ಕೊಂಡು ಹೋಗಿ 10 hours ಗ್ರಿಲ್ ಮಾಡಿದ್ರು. ನಿಮ್ಮ ಅಪ್ಪ ಅಮ್ಮನ ಹೆಸರೇನು, ಮೋದಿಯವರ ಅಭಿಪ್ರಾಯ ಏನು, ಮೋದಿ ಬಗ್ಗೆ ನಿಂಗೆ ಅಭಿಪ್ರಾಯ ಏನು, ಪುಟಿನ್ ಬಗ್ಗೆ ನಿನ್ನ ಅಭಿಪ್ರಾಯ ಏನು. ನನ್ನ ಜೀವನದಲ್ಲಿ ಏನೇನು ಕ್ವಶನ್ ಯಾರು ಇಂಟರ್ವ್ಯೂಲಿ ಕೇಳಿಲ್ಲ ಅಷ್ಟು ಇಂಟರ್ವ್ಯೂ 1200 ಕ್ವಶನ್ ಏನೋ ಕೇಳಿದ್ರು. ಹತ್ತಿರ ಅವತ್ತೊಂದು ಪ್ರಶ್ನೆ ಕೇಳ್ತಾರೆ ನನಗೆ, ನೀನೇನಾದ್ರು ಕರೆಕ್ಟಾಗಿ ಉತ್ತರ ಕೊಟ್ಟಿಲ್ಲ ಅಂದಿದ್ರೆ ನೀನು ಕಾಲಿಗೆ ಕಲ್ಲು ಕಟ್ಟಿ ಇದೇ ಸಮುದ್ರದಲ್ಲಿ ಬಿಸಾಗಿರ್ತಾ ಇದ್ವಿ ಅಂತ ರಷ್ಯನ್ FSB ಹೇಳ್ತಾರೆ ನನಗೆ.